ಪ್ರೈಸ್ ಲಾರ್ಡ್. ದೇವರಿಗೆ ಮಹಿಮೆ ಉಂಟಾಗಲಿ. ಪ್ರಿಯರೇ, ದೇವರ ವಾಕ್ಯ ಹೇಳ್ತದೆ, ನಿಮಗೆ ವಿರುದ್ಧವಾಗಿ ಏಳುವ ಯಾವ ಆಯುಧಗಳು ಜಯಿಸುವುದಿಲ್ಲ. ಯಾವ ಆಯುಧವು ಜಯಿಸುವುದಿಲ್ಲ. ಹೌದು ಪ್ರಿಯರೇ, ನಮ್ಮ ಜೊತೆ ದೇವರಿರುವಾಗ ನಮಗೆ ವಿರುದ್ಧವಾಗಿ ಬರುವ ಯಾವ ಆಯುಧವೂ ಕೂಡ ಜಯಿಸಲಿಕ್ಕೆ ಆಗೋದಿಲ್ಲ ರೀ, ಆಗೋದಿಲ್ಲ. ವಿ ಆರ್ ಸೇಫ್. ನಾವು ದೇವರ ಕಡೆ, ದೇವರಲ್ಲಿ ಸುರಕ್ಷಿತವಾಗಿದ್ದೇವೆ, ಸುರಕ್ಷತೆಯಲ್ಲಿದ್ದೇವೆ. ದೇವರ ರಕ್ತ ನಮ್ಮ ಸುತ್ತಲೂ ಇದೆ. ದೇವರ ಬೆಂಕಿ, ದೇವದೂತರ ಕಾವಲುವಿಕೆ ನಮ್ಮ ಸುತ್ತಲೂ ಯಾವಾಗಲೂ ಇದೆ. ಆಮೇಲೆ ದೇವರ ಕಣ್ಣುಗಳು ನಮ್ಮನ್ನು ಯಾವಾಗಲೂ ನೋಡ್ತಾ ಇರ್ತವೆ. ಹಲ್ಲೆಲೂಯಾ. ಹೌದು ಪ್ರಿಯರೇ, ಕೀರ್ತನೆ 11ನೇ ಕೀರ್ತನೆ ಬಹುಶಃ 4ನೇ ವಚನದಲ್ಲಿ, ನೀತಿವಂತರ ಮೇಲೆ ಆತನ ಕಣ್ಣುಗಳು ಯಾವಾಗಲೂ ಇರ್ತದೆ. ಹಲ್ಲೆಲೂಯಾ. ಆತನ ಕಿವಿಗಳು ಯಾವಾಗಲೂ ನಮ್ಮ ಪ್ರಾರ್ಥನೆ ಕಡೆಗೆ ದೇವರು ಕಿವಿಗೊಟ್ಟಿರ್ತಾನೆ. ಹೌದು ಪ್ರಿಯರೇ, ಈ ಲೋಕದಲ್ಲಿ ಸ್ವಲ್ಪ ಸಮಸ್ಯೆಗೆ ಜಗಳವಾಡುವವರಿದ್ದಾರೆ, ನಮ್ಮನ್ನು ಕೆಳಗೆ ಬೀಳಿಸೋರಿದ್ದಾರೆ. ಮಾಟ ಮಂತ್ರ, ಪಿಶಾಚಿಯ ಕಾರ್ಯ, ಮಾಟ ಮಂತ್ರ ಮಾಡಿ ನಮ್ಮನ್ನು ನಾಶ ಮಾಡಲಿಕ್ಕೆ ಬಹಳ ಪ್ರಯತ್ನ ಮಾಡೋರಿದ್ದಾರೆ ಈ ಲೋಕದಲ್ಲಿ. ಆದರೆ ಇದರ ಮಧ್ಯದಲ್ಲಿ ದೇವರು ಹೇಳ್ತಾ ಇದ್ದಾನೆ, ಮಗಳೇ, ಮಗನೇ, ಹೆದರಬೇಡ. ನಿನಗೆ ವಿರುದ್ಧವಾಗಿ ಕಲ್ಪಿಸುವ ಯಾವ ಆಯುಧವು ಜಯಿಸುವುದಿಲ್ಲ. ನಾನು ನಿನ್ನ ಸಂಗಡ ಇದ್ದು ನಿನಗೆ ಜಯ ಕೊಡುತ್ತೇನೆ. ಪ್ರೈಸ್ ದಿ ಲಾರ್ಡ್. ಹೌದು ಪ್ರಿಯರೇ, ದೇವರು ನಮ್ಮ ಜೊತೆಗಿರುವಾಗ ನಮಗೆ ಭಯವಿಲ್ಲ. ದೇವರು ನಮ್ಮ ಜೊತೆಗಿರುವಾಗ ನಮಗೆ ಸೋಲಿಲ್ರಿ. ನಾವು ಜಯಶಾಲಿಗಳು, ಸಂಪೂರ್ಣ ಜಯಶಾಲಿಗಳು. ವಿ ಆರ್ ಮೋರ್ ದೆನ್ ಕಾಂಕ್ವೇರರ್ಸ್. ಹಮ್ ಜಯವಂತ ಸೆ ಭಿ ಬಡ್ಕರ್ ಹೇ. ದೇವರು ನಮ್ಮ ಜೊತೆಗಿರುವಾಗ ಭಯಪಡುವಂಥ ಅವಶ್ಯಕತೆ ಇಲ್ಲ. ಭಯವು ತಂದ ಸೈತಾನ ಸೋತು ಹೋದನಲ್ಲ. ಭಯಪಡಬೇಡ ಮನವೇ ಮಗ, ಭಯಪಡಬೇಡ. ಭಯವು ತಂದ ಸೈತಾನನು ಸೋತು ಹೋದನಲ್ಲ. ಪ್ರೈಸ್ ಲಾರ್ಡ್. ಸೈತಾನ ಸೋತೋಗಿದ್ದಾನ್ರಿ. ಸೈತಾನ ಸೋತೋಗಿದ್ದಾನೆ. ಅವನು ಯಾವ ಕಲ್ಪನೆಯು, ಅವನ ಯಾವ ಆಯುಧವೂ ನಮ್ಮ ವಿರುದ್ಧವಾಗಿ ಬರುವಂಥ ಯಾವ ಆಯುಧ ಜಯಿಸೋದಿಲ್ಲ. ನಾವು ಜಯಶಾಲಿಗಳು. ದೇವರು ನಮ್ಮ ಜೊತೆಗಿರುವಾಗ ಯಾವ ಮಾಟ ಮಂತ್ರ ನಮಗೆ ವಿರುದ್ಧವಾಗಿ ಕಾರ್ಯ ಮಾಡಲಿಕ್ಕೆ ಆಗೋದೇ ಇಲ್ಲ. ವಿ ಆರ್ ಚಿಲ್ಡ್ರನ್ ಆಫ್ ಗಾಡ್. ಬಾಲಾಕನು ಬಿಲಾಮನನ್ನು ಇಸ್ರಾಯೇಲರಿಗೆ ಶಪಿಸುವುದಕ್ಕಾಗಿ ಕರೆದ. ಹಣ ಕೊಟ್ಟು ಕರೆಸಿದ. ಬಿಲಾಮನನ್ನು ಇಸ್ರಾಯೇಲರಿಗೆ ಶಪಿಸುವುದಕ್ಕಾಗಿ ಕರೆದ. ಬಿಲಾಮನು ಇಸ್ರಾಯೇಲ್ ಜನರ ಹತ್ರ ಹೋದಾಗ ಸ್ವಲ್ಪ ದೂರದಿಂದ ದೇವರು ಹೇಳಿದ, ನೀನು ನನ್ನ ಜನರಿಗೆ ಶಪಿಸಲಿಕ್ಕೆ ಸಾಧ್ಯವಿಲ್ಲ, ಶಪಿಸಬಾರದು. ನೀನು ಅವರಿಗೆ ಬದಲಾಗಿ ಆಶೀರ್ವದಿಸಬೇಕು. ಆಶೀರ್ವಾದ ಹೇಳಲಿಕ್ಕೆ ಚಾಲು ಮಾಡಿದ. ಬಾಲಾಕ್ ಯಾಕೆ ಕರೆದಿದ್ದ ಬಿಲಾಮನನ್ನು? ಇಸ್ರಾಯೇಲರಿಗೆ ಶಾಪ ಕೊಡುವುದಕ್ಕಾಗಿ. ಆದರೆ ಶಾಪದ ಬದಲಾಗಿ ಆಶೀರ್ವಾದ ಕೊಡ್ತಾ ಇದ್ದಾನೆ. ಯಾಕೆ ನೀನು ಹೀಗೆ ಮಾಡಿದಿ? ಬಾಲಾಕ್ ಹೇಳಿದ, ನನ್ನ ದೇವರು ನನಗೆ ಏನು ಹೇಳ್ತಾನೋ ನಾನು ಅದನ್ನೇ ಮಾಡಬೇಕು. ದೇವರು ತನ್ನ ಜನರನ್ನು ಆಶೀರ್ವದಿಸಬೇಕೆಂದು ಹೇಳಿದಾಗ ನಾನು ಆಶೀರ್ವದಿಸಬೇಕು. ಆತನಿಗೆ ವಿರುದ್ಧವಾಗಿ ಮಾಡಲಿಕ್ಕೆ ಆಗಲ್ಲ. ಹೌದು ಪ್ರಿಯರೇ, ನಿಮಗೆ ಯಾರೇ ಶಾಪ ಕೊಟ್ಟರೂ ಕೂಡ, ಯಾರೇ ನಿಮಗೆ ವಿರುದ್ಧವಾಗಿ ಮಾಟ ಮಂತ್ರ ಮಾಡಿದರೂ ಕೂಡ ನಿಮಗೆ ತಟ್ಟೋದಿಲ್ಲ, ನಿಮ್ಮ ಹತ್ತಿರವೂ ಕೂಡ ಬರೋದಿಲ್ಲ. ವಿ ಆರ್ ಸೇಫ್. ನಮ್ಮ ದೇವರು ನಮ್ಮನ್ನು ಆಶೀರ್ವಾದ ಮಾಡಿ ಆಯಿತು. ಯಾರು ಕೂಡ ಆಶೀರ್ವಾದ ತೆಗಿಲಿಕ್ಕೆ ಆಗಲ್ಲ. ದೇವರು ನಿಮ್ಮನ್ನು ಆಶೀರ್ವಾದ ಮಾಡಿಬಿಟ್ಟಿದ್ದಾರೆ. ಯು ಆರ್ ಆಲ್ರೆಡಿ ಸೇಫ್ ಇನ್ ದ ಲಾರ್ಡ್. ಪ್ರೈಸ್ ದ ಲಾರ್ಡ್. ಸಂತೋಷವಾಗಿರೋಣ. ನಮ್ಮ ದೇವರು ನಮ್ಮ ಜೊತೆಗಿರುವಾಗ ಯಾರು ನಮ್ಮನ್ನು ಏನು ಕೂಡ ಮಾಡಲಿಕ್ಕೆ ಆಗಲ್ಲ, ನಮ್ಮನ್ನು ಸೋಲಿಸಲಿಕ್ಕೆ ಆಗಲ್ಲ. ದೇವರು ನಿಮ್ಮ ಜೊತೆಗಿದ್ದಾನ್ರಿ. ಹೆದರಬೇಡ್ರಿ, ಸಂತೋಷವಾಗಿರ್ರಿ. ದೇವರು ನಿಮ್ಮನ್ನು ಹೆಚ್ಚಾಗಿ ಆಶೀರ್ವಾದ ಮಾಡಲಿ. ಪ್ರೀತಿಯುಳ್ಳ ದೇವರೇ, ವಾಕ್ಯ ಕೇಳುತ್ತಿರುವಂಥ ಎಲ್ಲ ನಿನ್ನ ಮಕ್ಕಳನ್ನು ಆಶೀರ್ವಾದ ಮಾಡಿ, ಈ ವಾಕ್ಯದಿಂದ ಅವರನ್ನು ಬಲಪಡಿಸು. ಹೌದು ರಾಜ, ನೀನು ನಮ್ಮನ್ನು ಆಶೀರ್ವದಿಸುವ ದೇವರು. ದೇವರೇ, ಯಾವ ಮಾಟ ಮಂತ್ರಗಳು ನಮಗೆ ವಿರುದ್ಧವಾಗಿ ಕಾರ್ಯ ಮಾಡೋದಿಲ್ಲ. ನೀನು ನಮ್ಮನ್ನು ಬಿಡುಗಡೆ ಮಾಡಿಬಿಟ್ಟಿದ್ದೀರಾ, ನೀನು ನಮ್ಮನ್ನು ರಕ್ಷಿಸಿ ಬಿಟ್ಟಿದ್ದೀರಾ. ಅದಕ್ಕಾಗಿ ಸ್ತೋತ್ರ. ನಿನ್ನ ರಕ್ಷಣೆಯಲ್ಲಿ ಯಾವಾಗಲೂ ಬೆಳಿಲಿಕ್ಕೆ ನಿಲ್ಲುವಂತೆ ಕೃಪೆ ಮಾಡು. ವಾಕ್ಯ ಕೇಳಿದ ಎಲ್ಲ ನಿನ್ನ ಮಕ್ಕಳನ್ನು ಆಶೀರ್ವದಿಸು. ಎಲ್ಲ ಭಯ ಅವರಿಂದ ತೆಗೆದುಹಾಕು. ಅವರಿಗೆ ನೀನು ಸಹಾಯ ಮಾಡಿ. ಈ ವಾಕ್ಯದಿಂದ ಬಲಪಡಿಸು. ಯೇಸು ನಾಮದಲ್ಲಿ ಬೇಡಿ ಹೊಂದಿದ್ದೇನೆ ತಂದೆ, ಆಮೇನ್. ದೇವರು ನಿಮ್ಮನ್ನು, ನಿಮ್ಮ ಕುಟುಂಬಗಳನ್ನು ಹೆಚ್ಚಾಗಿ ಆಶೀರ್ವಾದ ಮಾಡಲಿ. ನಿಮ್ಮಲ್ಲಿ ಹೊಸಬರು ಇರೋದಾದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾವು ಮತ್ತೆ ವಿಡಿಯೋ ಹಾಕುವಾಗ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ನಾವು ಮತ್ತೆ ಲೈವ್ ಕೂಡ ಬರ್ತೇವೆ. ನಿನ್ನ ಮಟ್ಟಿಗೆ ಜಾಯ್ನ್ ಆಗ್ಬೋದು. ಗಾಡ್ ಬ್ಲೆಸ್ ಯು.